ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ಪತ್ರಿಕಾಗೋಷ್ಠಿ. ಈಗಾಗಲೇ ಶಿಡ್ಲಘಟ್ಟ ತಾಲೂಕಿನಲ್ಲಿ 29/4/2026 ಅವತ್ತಿನ ದಿವಸ 45 ದಿವಸದಿಂದ ರೈತರು ಭೂ ಸ್ವಾಧೀನತೆ ತಗೊಂಡು KIADB ಇವರು ಸ್ವಾಧೀನತೆ ಮಾಡಿಕೊಂಡಾಗ ಅಲ್ಲಿ ಇದ್ದಂಥ ರೈತರು ರೊಚ್ಚಿಗೆದ್ದು ಸರ್ಕಾರದ ವಿರುದ್ಧ ಘೋಷಣೆ ಮಾಡಿದಾಗ ಅವರ ಮೇಲೆ ಲಾಠಿ ಪ್ರಹಾರವನ್ನು ಮಾಡಿ ಅವರನ್ನು ಹಲ್ಲೆ ಮಾಡಿ ಸಾಕಷ್ಟು ಜನರನ್ನ ಕೆಲವು ಗುಂಡಾಗಳನ್ನು ಕರೆಸಿ ಅಲ್ಲಿ ಹೊಡೆಸಿದಂಥ ಕೆಲವು ರಾಜಕಾರಣಿಗಳು ಅಲ್ಲಿ ಹೊಡೆಸಿದಂಥ ಪ್ರಕರಣ ಆಗೈತಿ. ಆ ಉದ್ದೇಶಕ್ಕೆ ನಾವು ಸರ್ಕಾರಕ್ಕೆ ಏನು ಎಚ್ಚರಿಕೆ ಕೊಡ್ಬೇಕಂದ್ರೆ, ಇವತ್ತು ಅವರು ಒಂದು ವೇಳೆ ಅವ್ರನ್ನ ಪೊಲೀಸ್ ಅಧಿಕಾರಿಗಳನ್ನ ವಜಾಗೊಳಿಸಲಿಲ್ಲ ಅಂದ್ರೆ ಮತ್ತು ಗುಂಡಾಗಳ ಮೇಲೆ ಕೇಸ್ ಹಾಕಲಿಲ್ಲ ಅಂದ್ರೆ ನಾವು ಉಗ್ರವಾದ ಪ್ರತಿಭಟನೆಯನ್ನು ಸರ್ಕಾರದಿಂದ ಹಮ್ಮಿಕೋಬೇಕಾಗುತ್ತೆ. ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂಥ ವಿಷಯದಲ್ಲಿ ನಾವು ಉಗ್ರವಾದ ಪ್ರತಿಭಟನೆಯನ್ನು ಹಮ್ಮಿಕೋಬೇಕಾಗುತ್ತೆ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ. ಅದಲ್ಲದೆ ನಮ್ಮ ಗದಗ ಜಿಲ್ಲೆಯಲ್ಲಿ ಕೂಡ ವಿಂಡ್ ಪವರ್ ಮತ್ತು ಸೋಲಾರ್ ಪ್ಲಾಂಟ್ಗಳು ದುಂಡಾವರ್ತನೆಯಿಂದ ನಡೆದವು. ಈಗಾಗಲೇ ರೈತರಿಗೆ ಮೋಸ ಮಾಡುವಂಥ ವ್ಯವಸ್ಥೆ ಕೂಡ ಆಗೈತಿ. ಅಲ್ಲಿ ರೈತರಿಗೆ ಹಣದ ಆಮಿಷವನ್ನು ಒಡ್ಡಿ ಮತ್ತು ಇಲ್ಲ ಸಲ್ಲದ ಹೇಳಿಕೆಗಳನ್ನು ಹೇಳಿ ಅಲ್ಲಿದ್ದಂಥ ರಸ್ತೆಗಳನ್ನು ಹಾಳು ಮಾಡಿ ಮತ್ತು ಚಕಬಂದಿ ಮತ್ತು ಕತ್ರಿ ಬಾಂಧವ ಮತ್ತು ಹುಸಿಬಾಂಧಗಳನ್ನು ನಾಶಪಡಿಸಿ ಅಲ್ಲಿದ್ದಂಥ ಎಲ್ಲ ರಸ್ತೆಗಳನ್ನು ಮತ್ತು ಡ್ರಿಪ್ ಇರಿಗೇಷನ್ ಸರ್ಕಾರ ಯೋಜನೆಗಳ ಮಾಡಿದಂಥ ಡ್ರಿಪ್ ಇರಿಗೇಷನ್ ಕೋಟ್ಯಾಂತರ ರೂಪಾಯಿ ಕೂಡ ಹಾನಿಯಾಗೈತಿ. ಅದು ಕೂಡಲೇ ಕಾನೂನಾತ್ಮಕವಾಗಿ ಸರ್ಕಾರ ಕ್ರಮ ತಗೊಂಡು ಅಲ್ಲೇನು ಅಹಿತಕರ ಘಟನೆಗಳು ಏನು ನಡೆದವು ಮತ್ತು ಸರ್ಕಾರಕ್ಕೆ ಏನು ಹಾನಿ ಆಗೈತಿ ಅದನ್ನು ಸರ್ಕಾರ ಕೂಡಲೇ ಮುಂದೆ ಬಂದು ಅದನ್ನು ಸರ್ಕಾರಕ್ಕೆ ಅಲ್ಲೇನು ನುಕ್ಸಾನಿ ಆದಂಥ ಹಣನ ತುಂಬಿಸ್ಕೋಬೇಕು. ಇಲ್ಲಾಂದ್ರೆ ನಾವು ಇದೇ 7 ಮತ್ತು 5/2026 ಫ್ರೀಡಮ್ ಪಾರ್ಕ್ನಲ್ಲಿ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಂಡಿವಿ. ಅದೇ ರೀತಿಯಿಂದ ಈಗ ನಮ್ಗೆ ಮುಂಗಾರು ಹಂಗಾಮಿನ ವೇಳೆಯಲ್ಲಿ ರಸಗೊಬ್ಬರದ ಕೊರತೆ ಆಗುತ್ತೆ ಮತ್ತು ಬೀಜೋಪಕರಣಗಳ ಕೊರತೆ ಆಗುತ್ತೆ. ಬೀಜೋಪಕರಣಗಳನ್ನು ಸರಿಯಾದ ರೀತಿಯಿಂದ ಹಂಚಿಕೆ ಮಾಡೋಂಗಿಲ್ಲ. ಯಾಕಂದ್ರೆ ಕಳಪೆ ಗುಣಮಟ್ಟದ ಬೀಜಗಳನ್ನು ಕೊಡುವಂಥ ವ್ಯವಸ್ಥೆ ಸರ್ಕಾರದಾಗೈತಿ. ಕೂಡಲೇ ಅದನ್ನು ಸರಿಯಾದ ಜರ್ಮಿನೇಷನ್ದಂಥ ಬೀಜಗಳನ್ನು ಪೂರೈಕೆ ಮಾಡಬೇಕು ಮತ್ತು ರಸಗೊಬ್ಬರಗಳನ್ನ ಸರಿಯಾದ ರೀತಿಯಿಂದ ಹಂಚಿಕೆ ಆಗಬೇಕು. ಅದು ಯಾವುದೇ FID ಮೂಲಕ ಇದು ಆಗಬಾರ್ದು. ಅದು ಕೆಲವು ದೃಢೀಕರಣ ಈಗಾಗಲೇ ಲಕ್ಷ್ಮೇಶ್ವರ ಮತ್ತು ಗಜೇಂದ್ರಗಡದಲ್ಲಿ ಆಧಾರ್ ಕಾರ್ಡ್ ಎಂಟ್ರಿ ಒಳಗೆ ಶಿರಟ್ಟಿ ತಾಲೂಕು ಅಂತ ತೋರಿಸುತ್ತೆ ಮತ್ತು ಲಕ್ಷ್ಮೇಶ್ವರ ಅಂತ ತೋರಿಸಂಗಲ್ಲ. ಆನಂತರ ಇಲ್ಲಿ ಗಜೇಂದ್ರಗಡ ರೋಣ ತಾಲೂಕು ಅಂತ ತೋರಿಸುತ್ತೆ. ಅವಾಗಿನ ಏನು ಆಧಾರ್ ಕಾರ್ಡ್ ಎಂಟ್ರಿ ಅದಾವು ಅದಕ್ಕೆ ಈಗ ರೈತರಿಗೆ ಭಾಳ ತೊಂದರೆ ಆಗೈತಿ. ಅದನ್ನು ಕೂಡಲೇ FIDಗಳನ್ನು ರದ್ದು ಮಾಡಿರಿ, ಆನಂತರ ನೇರವಾಗಿ ರಸಗೊಬ್ಬರವನ್ನು ಕೊಡ್ರಿ ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ.